ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ಬಹು ಆಯ್ಕೆ ಪ್ರಶ್ನೆ ಆಧಾರಿತವಾದ ಮಾದರಿ ಪ್ರಶ್ನೆ ಪತ್ರಿಕೆ 6ರ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ 1. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು? ಎ. ಮೀರ್ ಜಾಫರ್, ಬಿ. ಮೀರ್ ಖಾಸಿಂ, ಸಿ. ಎರಡನೇ ಶಾ ಆಲಂ, ಡಿ. ಸುಜ್ ಉದ್ ದೌಲ್. ಸರಿಯಾದ ಉತ್ತರ ಸಿ. ಎರಡನೇ ಶಾ ಆಲಂ. ಪ್ರಶ್ನೆ 2. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ? ಎ. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷ, ಬಿ. ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿ, ಸಿ. ಮರಾಠರು ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಪ್ರಯತ್ನಿಸಿದ್ದು, ಡಿ. ರಘೋಬನು ಬ್ರಿಟಿಷರ ಬೆಂಬಲ ಕೋರಿದ್ದು. ಸರಿಯಾದ ಉತ್ತರ ಎ. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷ. ಪ್ರಶ್ನೆ 3. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ಪ್ರತಿಪಾದಿಸಿದವನು? ಎ. ಲಾರ್ಡ್ ಕಾರ್ನ್ವಾಲಿಸ್, ಬಿ. ವಾರನ್ ಹೇಸ್ಟಿಂಗ್ಸ್, ಸಿ. ಲಾರ್ಡ್ ಡಾಲ್ಹೌಸಿ, ಡಿ. ಲಾರ್ಡ್ ವಿಲಿಯಂ ಬೆಂಟಿಂಕ್. ಸರಿಯಾದ ಉತ್ತರ ಎ. ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 4. ಮರಾಠಿಯಲ್ಲಿ ವಾಘ್ ಎಂದರೆ? ಎ. ಸೇನಾನಿ, ಬಿ. ನಾಯಕ, ಸಿ. ಸಿಂಹ, ಡಿ. ಹುಲಿ. ಸರಿಯಾದ ಉತ್ತರ ಡಿ. ಹುಲಿ. ಪ್ರಶ್ನೆ 5. 1842ರಲ್ಲಿ ಬ್ರಿಟಿಷರು ಸುರಪುರ ಸಂಸ್ಥಾನದ ಮೇಲೆ ಪೊಲಿಟಿಕಲ್ ಏಜೆಂಟರನ್ನಾಗಿ ಈತನನ್ನು ನೇಮಿಸಿದರು? ಎ. ಕ್ಯಾಂಪ್ಬೆಲ್, ಬಿ. ಮೆಡೋಸ್ ಟೇಲರ್, ಸಿ. ಸರ್ ಐರ್ ಕೂಟ್, ಡಿ. ಸರ್ ಥಾಮಸ್ ರೋ. ಸರಿಯಾದ ಉತ್ತರ ಬಿ. ಮೆಡೋಸ್ ಟೇಲರ್. ಪ್ರಶ್ನೆ 6. ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಸ್ಥಾಪನೆಯ ಪ್ರಮುಖ ಉದ್ದೇಶ? ಎ. ಆಧ್ಯಾತ್ಮಿಕ ವಿಚಾರಗಳನ್ನು ಹರಡುವುದು, ಬಿ. ಪಾಶ್ಚಿಮಾತ್ಯ ವಿಚಾರಗಳನ್ನು ಬೆಳೆಸುವುದು, ಸಿ. ವಿಧವಾ ಪುನರ್ವಿವಾಹವನ್ನು ಪ್ರೋತ್ಸಾಹಿಸುವುದು, ಡಿ. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ. ಸರಿಯಾದ ಉತ್ತರ ಡಿ. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ. ಪ್ರಶ್ನೆ 7. 1857ರ ದಂಗೆಯ ವಿಫಲತೆಗೆ ಕಾರಣ? ಎ. ಸಂಘಟನೆಯ ಕೊರತೆ, ಬಿ. ಸೂಕ್ತ ಸೇನಾ ನಾಯಕತ್ವದ ಕೊರತೆ, ಸಿ. ಸೈನಿಕರ ಭಿನ್ನತೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವೂ. ಪ್ರಶ್ನೆ 8. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು? ಎ. ಬಾಲಗಂಗಾಧರ ತಿಲಕ್, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಚಂದ್ರಶೇಖರ್ ಆಜಾದ್, ಡಿ. ಭಗತ್ ಸಿಂಗ್. ಸರಿಯಾದ ಉತ್ತರ ಎ. ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ 9. ಬಂಗಾಳದ ವಿಭಜನೆಯಾದದ್ದು? ಎ. 1905ರಲ್ಲಿ, ಬಿ. 1911ರಲ್ಲಿ, ಸಿ. 1885ರಲ್ಲಿ, ಡಿ. 1947ರಲ್ಲಿ. ಸರಿಯಾದ ಉತ್ತರ ಎ. 1905ರಲ್ಲಿ. ಪ್ರಶ್ನೆ 10. ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟಿನ ನೇತೃತ್ವ ವಹಿಸಿದವರು? ಎ. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್, ಬಿ. ಕ್ಯಾಪ್ಟನ್ ಝಾನ್ಸಿ, ಸಿ. ಕ್ಯಾಪ್ಟನ್ ಕಮಲಾ, ಡಿ. ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಎ. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್. ಪ್ರಶ್ನೆ 11. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ಹೊರಡಿಸಿದ ಪತ್ರಿಕೆ? ಎ. ಮೂಕನಾಯಕ, ಬಿ. ಬಹಿಷ್ಕೃತ ಭಾರತ, ಸಿ. ಜನತಾ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವೂ. ಪ್ರಶ್ನೆ 12. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿಯವರು ಗಲಭೆಗೊಳಗಾದ ಸಂತ್ರಸ್ತರನ್ನು ಭೇಟಿಯಾಗಿ ಸಾಂತ್ವನ ಹೇಳುತ್ತಿದ್ದ ಸ್ಥಳ? ಎ. ದಂಡಿ, ಬಿ. ನೌಕಾಲಿ, ಸಿ.
ಪೋರ್ಬಂದರ್, ಡಿ ದೆಹಲಿ. ಸರಿಯಾದ ಉತ್ತರ ಬಿ ನೌಕಾಲಿ. ಪ್ರಶ್ನೆ 13. ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದ ವರ್ಷ. ಎ 1952, ಬಿ 1953, ಸಿ 1956, ಡಿ 1947. ಸರಿಯಾದ ಉತ್ತರ ಸಿ 1956. ಪ್ರಶ್ನೆ 14. ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯನ್ನು ಹೀಗೆನ್ನುವರು. ಎ ಉದ್ಯೋಗ, ಬಿ ಮರೆಮಾಚಿದ ನಿರುದ್ಯೋಗ, ಸಿ ಅರೆ ನಿರುದ್ಯೋಗ, ಡಿ ನಿರುದ್ಯೋಗ. ಸರಿಯಾದ ಉತ್ತರ ಡಿ ನಿರುದ್ಯೋಗ. ಪ್ರಶ್ನೆ 15. ಯಾವುದೇ ದೇಶಕ್ಕೂ ಸಂಪೂರ್ಣ ನಿಶ್ಶಸ್ತ್ರೀಕರಣ ಸಾಧ್ಯವಾಗದ ವಿಚಾರವಾಗಿದೆ, ಏಕೆಂದರೆ ಎ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ರಕ್ಷಣಾ ವ್ಯೂಹ ಅತ್ಯಗತ್ಯ, ಬಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಲು ಅತ್ಯಗತ್ಯ, ಸಿ ಪ್ರಬಲ ರಾಷ್ಟ್ರವಾಗಿ ಮುಂದುವರಿಯಲು ಅತ್ಯಗತ್ಯ, ಡಿ ಪ್ರತಿಷ್ಠೆಯ ಸಂಕೇತವಾಗಿ ಅತ್ಯಗತ್ಯ. ಸರಿಯಾದ ಉತ್ತರ ಎ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ರಕ್ಷಣಾ ವ್ಯೂಹ ಅತ್ಯಗತ್ಯ. ಪ್ರಶ್ನೆ 16. ಭಾರತದ ಡ್ಯಾಶ್ ರಾಜ್ಯವನ್ನು ಚೀನಾ ತನ್ನದೆಂದು ಪ್ರತಿಪಾದಿಸುತ್ತಿದೆ. ಎ ಅಸ್ಸಾಂ, ಬಿ ನಾಗಾಲ್ಯಾಂಡ್, ಸಿ ಮೇಘಾಲಯ, ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಡಿ ಅರುಣಾಚಲ ಪ್ರದೇಶ. ಪ್ರಶ್ನೆ 17. ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದ ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಎ ಸಾಮಾನ್ಯ ಸಭೆ, ಬಿ ಭದ್ರತಾ ಸಮಿತಿ, ಸಿ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಡಿ ದತ್ತಿ ಸಮಿತಿ. ಸರಿಯಾದ ಉತ್ತರ ಎ ಸಾಮಾನ್ಯ ಸಭೆ. ಪ್ರಶ್ನೆ 18. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಡ್ಯಾಶ್ ವರ್ಷಗಳು. ಎ 5, ಬಿ 8, ಸಿ 9, ಡಿ 3. ಸರಿಯಾದ ಉತ್ತರ ಸಿ 9. ಪ್ರಶ್ನೆ 19. 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಎಂದು ತಿಳಿಸಿದ ಸಂವಿಧಾನದ ವಿಧಿ. ಎ 45ನೇ, ಬಿ 21A, ಸಿ 371J, ಡಿ 17ನೇ. ಸರಿಯಾದ ಉತ್ತರ ಬಿ 21A. ಪ್ರಶ್ನೆ 20. ಸಮಾನ ಕೆಲಸಕ್ಕೆ ಸಮಾನ ವೇತನದ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವ ದುಡಿಮೆಯನ್ನು ಹೀಗೆನ್ನುವರು. ಎ ದುಡಿಮೆ, ಬಿ ಸಂಘಟಿತ ವಲಯದ ದುಡಿಮೆ, ಸಿ ಅಸಂಘಟಿತ ವಲಯದ ದುಡಿಮೆ, ಡಿ ದುಡಿಮೆ ಭೇದ ಭಾವ. ಸರಿಯಾದ ಉತ್ತರ ಡಿ ದುಡಿಮೆ ಭೇದ ಭಾವ. ಪ್ರಶ್ನೆ 21. ಇದು ಜನಮಂದೆಗೆ ಒಂದು ಉದಾಹರಣೆ. ಎ ಕೋಮುಗಲಭೆ, ಬಿ ಜನಾಂಗೀಯ ಕಲಹ, ಸಿ ರಾಜಕೀಯ ಗುಂಪುಗಳ ನಡುವಿನ ಘರ್ಷಣೆ, ಡಿ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರುವ ಜನರ ಗುಂಪು. ಸರಿಯಾದ ಉತ್ತರ ಡಿ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರುವ ಜನರ ಗುಂಪು. ಪ್ರಶ್ನೆ 22. ಪ್ರಪಂಚದಲ್ಲಿಯೇ ಹೆಚ್ಚಿನ ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ದೇಶ. ಎ ಕಾಂಬೋಡಿಯಾ, ಬಿ ಕ್ಯೂಬಾ, ಸಿ ಭಾರತ, ಡಿ ಪಾಕಿಸ್ತಾನ. ಸರಿಯಾದ ಉತ್ತರ ಸಿ ಭಾರತ. ಪ್ರಶ್ನೆ 23. ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣ. ಎ ಅಲ್ಲಿ ಹಿಮನದಿಗಳು ಇರುವುದರಿಂದ, ಬಿ ವರ್ಷವೆಲ್ಲ ಹಿಮಾವೃತವಾಗಿರುವುದರಿಂದ, ಸಿ ಹಿಮಮಳೆ ಬೀಳುವುದರಿಂದ, ಡಿ ಹಿಮಪಾತವಾಗುವುದರಿಂದ. ಸರಿಯಾದ ಉತ್ತರ ಬಿ ವರ್ಷವೆಲ್ಲ ಹಿಮಾವೃತವಾಗಿರುವುದರಿಂದ. ಪ್ರಶ್ನೆ 24. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ದೇಶದಲ್ಲಿ ಬೀಳುವ ವಾರ್ಷಿಕ ಮಳೆಯ ಪ್ರಮಾಣ. ಎ 100%, ಬಿ 13%, ಸಿ 10%, ಡಿ 75%. ಸರಿಯಾದ ಉತ್ತರ ಡಿ 75%. ಪ್ರಶ್ನೆ 25.
ಇದು ಮಣ್ಣಿನ ಸಂರಕ್ಷಣಾ ಕ್ರಮವಲ್ಲ. ಎ. ವರ್ಗಾವಣೆ ಬೇಸಾಯ ಪದ್ಧತಿ. ಬಿ. ಸಮೋನ್ನತಿ ಬೇಸಾಯ. ಸಿ. ಬದುಗಳ ನಿರ್ಮಾಣ. ಡಿ. ಚೆಕ್ ಡ್ಯಾಂಗಳ ನಿರ್ಮಾಣ. ಸರಿಯಾದ ಉತ್ತರ ಎ. ವರ್ಗಾವಣೆ ಬೇಸಾಯ ಪದ್ಧತಿ. ಪ್ರಶ್ನೆ 26. ಓಕ್, ಚೆಸ್ಟ್ನಟ್, ಆಶ್, ಬೀಚ್ ಮರಗಳು ಈ ಕಾಡುಗಳಲ್ಲಿ ಬೆಳೆಯುತ್ತವೆ. ಎ. ಮರುಭೂಮಿ ಸಸ್ಯವರ್ಗ. ಬಿ. ಮ್ಯಾಂಗ್ರೋವ್ ಕಾಡುಗಳು. ಸಿ. ಪರ್ವತ ಕಾಡುಗಳು. ಡಿ. ಉಷ್ಣವಲಯದ ಕಾಡುಗಳು. ಸರಿಯಾದ ಉತ್ತರ ಸಿ. ಪರ್ವತ ಕಾಡುಗಳು. ಪ್ರಶ್ನೆ 27. ಇದು ಗಂಗಾ ನದಿಯ ಉಪನದಿಯಲ್ಲ. ಎ. ಸಟ್ಲೇಜ್. ಬಿ. ಸೋನಿ. ಸಿ. ಯಮುನಾ. ಡಿ. ಕೋಸಿ. ಸರಿಯಾದ ಉತ್ತರ ಎ. ಸಟ್ಲೇಜ್. ಪ್ರಶ್ನೆ 28. ದೇಶದಲ್ಲಿಯೇ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ರಾಜ್ಯ. ಎ. ಉತ್ತರ ಪ್ರದೇಶ್. ಬಿ. ಪಶ್ಚಿಮ ಬಂಗಾಳ. ಸಿ. ಕರ್ನಾಟಕ. ಡಿ. ಗುಜರಾತ್. ಸರಿಯಾದ ಉತ್ತರ ಬಿ. ಪಶ್ಚಿಮ ಬಂಗಾಳ. ಪ್ರಶ್ನೆ 29. ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳನ್ನಾಗಿ ಸುಧಾರಣೆ ಮಾಡಲು ಜಾರಿಗೆ ಬಂದಿರುವ ಯೋಜನೆ. ಎ. ಸುವರ್ಣ ಚತುಷ್ಕೋನ ಯೋಜನೆ. ಬಿ. ಸೂಪರ್ ಹೆದ್ದಾರಿ ಯೋಜನೆ. ಸಿ. ಗ್ರಾಮ ಸಡಕ್ ಯೋಜನೆ. ಡಿ. ಗ್ರಾಮ ನೈರ್ಮಲ್ಯ ಯೋಜನೆ. ಸರಿಯಾದ ಉತ್ತರ ಸಿ. ಗ್ರಾಮ ಸಡಕ್ ಯೋಜನೆ. ಪ್ರಶ್ನೆ 30. ಪೃಥ್ವಿಯ ಮೇಲ್ಭಾಗದ ವಿವರಣಾ ಸ್ಥಳಗಳ ಮಾಹಿತಿ ಸಂಗ್ರಹಿಸುವ ವ್ಯವಸ್ಥೆಯನ್ನು ಹೀಗೆನ್ನುವರು. ಎ. ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ. ಬಿ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ಸಿ. ದೂರ ಸಂವೇದಿ ವ್ಯವಸ್ಥೆ. ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ಪ್ರಶ್ನೆ 31. ಇದು ಕೈಗಾರಿಕಾ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶವಲ್ಲ. ಎ. ಕಚ್ಚಾ ವಸ್ತುಗಳ ಸರಬರಾಜು. ಬಿ. ಸಾರಿಗೆ ಮತ್ತು ಸಂಪರ್ಕ. ಸಿ. ಮಾರುಕಟ್ಟೆ ಸೌಲಭ್ಯ. ಡಿ. ಜನರ ಜೀವನ ಮಟ್ಟ. ಸರಿಯಾದ ಉತ್ತರ ಡಿ. ಜನರ ಜೀವನ ಮಟ್ಟ. ಪ್ರಶ್ನೆ 32. STPಗಳನ್ನು ಸ್ಥಾಪಿಸುವ ಉದ್ದೇಶ. ಎ. ಸಾಫ್ಟ್ವೇರ್ ಉದ್ಯಮದ ಉತ್ತೇಜನಕ್ಕಾಗಿ. ಬಿ. ವೈಜ್ಞಾನಿಕ ಬೆಳವಣಿಗೆಯನ್ನು ತ್ವರಿತಗೊಳಿಸುವುದಕ್ಕೆ. ಸಿ. ವಿದೇಶಿ ವಿನಿಮಯವನ್ನು ಗಳಿಸಲು. ಡಿ. ಉದ್ಯೋಗ ಅವಕಾಶಕ್ಕಾಗಿ. ಸರಿಯಾದ ಉತ್ತರ ಎ. ಸಾಫ್ಟ್ವೇರ್ ಉದ್ಯಮದ ಉತ್ತೇಜನಕ್ಕಾಗಿ. ಪ್ರಶ್ನೆ 33. ಆವರ್ತ ಮಾರುತಗಳಿಗೆ ಕಾರಣ. ಎ. ಅಧಿಕ ಉಷ್ಣಾಂಶ. ಬಿ. ಪ್ರಶಾಂತ ವಾಯು. ಸಿ. ಹೆಚ್ಚು ತೇವಾಂಶ ಭರಿತ ವಾಯು. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವೂ. ಪ್ರಶ್ನೆ 34. ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳೆಯುವ ಸೂಕ್ತವಾದ ಮಾಪನ. ಎ. ರಾಷ್ಟ್ರೀಯ ಆದಾಯ. ಬಿ. ತಲಾ ಆದಾಯ. ಸಿ. ಮಾನವ ಅಭಿವೃದ್ಧಿ ಸೂಚ್ಯಂಕ. ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ. ಮಾನವ ಅಭಿವೃದ್ಧಿ ಸೂಚ್ಯಂಕ. ಪ್ರಶ್ನೆ 35. ಅನಾಭಿವೃದ್ಧಿ ರಾಷ್ಟ್ರದ ಲಕ್ಷಣವಲ್ಲ. ಎ. ಕಡಿಮೆ ಉತ್ಪಾದನೆ. ಬಿ. ಅಪಾರ ಜನಸಂಖ್ಯೆ. ಸಿ. ಅಪಾರ ಉದ್ಯೋಗ. ಡಿ. ಕಡಿಮೆ ತಲಾ ವರಮಾನ. ಸರಿಯಾದ ಉತ್ತರ ಸಿ. ಅಪಾರ ಉದ್ಯೋಗ. ಪ್ರಶ್ನೆ 36. ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯಯೋಜನೆಗಳನ್ನು ನಿರ್ಣಯಿಸುವುದು. ಎ. ಗ್ರಾಮ ಪಂಚಾಯಿತಿಯಲ್ಲಿ. ಬಿ. ಗ್ರಾಮ ಸಭೆಗಳಲ್ಲಿ. ಸಿ. ಸಮುದಾಯ ಭವನಗಳಲ್ಲಿ. ಡಿ. ತಾಲೂಕು ಪಂಚಾಯಿತಿಯಲ್ಲಿ. ಸರಿಯಾದ ಉತ್ತರ ಬಿ. ಗ್ರಾಮ ಸಭೆಗಳಲ್ಲಿ. ಪ್ರಶ್ನೆ 37. ಇದು ಬ್ಯಾಂಕುಗಳು ಸಲ್ಲಿಸುವ ಸೇವೆಯಲ್ಲ. ಎ. ಭರವಸೆ ಸೇವೆಗಳು. ಬಿ. ತುರ್ತು ಆರೋಗ್ಯ ಸೇವೆ. ಸಿ. ಇ ಬ್ಯಾಂಕಿಂಗ್ ಸೇವೆಗಳು. ಡಿ. ಖಾಸಗಿ ಮತ್ತು ವ್ಯಾಪಾರಕ್ಕೆ ಸಾಲ. ಸರಿಯಾದ ಉತ್ತರ ಬಿ. ತುರ್ತು ಆರೋಗ್ಯ ಸೇವೆ. ಪ್ರಶ್ನೆ 38. ಭಾರತೀಯ ಅಂಚೆ ಇಲಾಖೆಯು ಈ ಸೇವೆಯನ್ನು ನೀಡುತ್ತದೆ.
ಎ ನಿವೃತ್ತಿ ವೇತನ, ಬಿ ಕಿಸಾನ್ ವಿಕಾಸ ಪತ್ರಗಳು, ಸಿ ಅಂಚೆ ಉಳಿತಾಯ ಖಾತೆಗಳು, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು. ಪ್ರಶ್ನೆ 39. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶ: ಎ ಗ್ರಾಹಕರನ್ನು ಶೋಷಣೆಯಿಂದ ಮುಕ್ತಗೊಳಿಸಲು, ಬಿ ಗ್ರಾಹಕರಿಗೆ ಸೌಲಭ್ಯ ಒದಗಿಸಲು, ಸಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಲು, ಡಿ ಉತ್ಪಾದಕರಿಗೆ ಲಾಭ ಗಳಿಸಲು. ಸರಿಯಾದ ಉತ್ತರ ಎ ಗ್ರಾಹಕರನ್ನು ಶೋಷಣೆಯಿಂದ ಮುಕ್ತಗೊಳಿಸಲು. ಪ್ರಶ್ನೆ 40. ಯಾವುದೇ ವ್ಯವಹಾರವನ್ನು ಲಾಭದ ಉದ್ದೇಶಕ್ಕಾಗಿ ಮಾಡಿದರೆ ಅದನ್ನು ಡ್ಯಾಶ್ ಎನ್ನುತ್ತೇವೆ. ಎ ಸೇವೆ, ಬಿ ವ್ಯಾಪಾರ, ಸಿ ಬ್ಯಾಂಕಿಂಗ್, ಡಿ ಸ್ವಾರ್ಥ. ಸರಿಯಾದ ಉತ್ತರ ಬಿ ವ್ಯಾಪಾರ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.